ಚಿಕ್ಕಬಳ್ಳಾಪುರ ಹರೇಬುಚ್ಚ ಈಶ್ವರ, ಏನಪ್ಪ ನಿನ್ ಕತೆ? ನಿನ್ನ ಹುಚ್ಚಾಟ ಇವತ್ತು ಕೆಂಪೇಗೌಡ ಜಯಂತಿ ದಿವಸ ಚಿಕ್ಕಬಳ್ಳಾಪುರದಲ್ಲಿ ತೋರಿಸ್ಬೇಕು ಅಂತ ಹೋದೆ. ಚಿಕ್ಕಬಳ್ಳಾಪುರದ ಸ್ವಾಭಿಮಾನಿ ಒಕ್ಕಲಿಗರು, ರೈತರ ಮಕ್ಕಳು, ರೈತಾಪಿ ಕುಟುಂಬದವರು, ಭೂಮಿಯನ್ನ ಮಣ್ಣನ್ನ ತಾಯಿ ಅಂತ ಪೂಜಿಸ್ತಕ್ಕಂಥ ಮಣ್ಣಿನ ಮಕ್ಕಳು ಇವತ್ತು ನಿನ್ನ ಹುಚ್ಚಾಟಕ್ಕೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ. ನೇರವಾಗಿ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಸುಮಾರು 3.5 ವರ್ಷಗಳ ಕಾಲದಿಂದ ನಿನ್ನ ಹುಚ್ಚಾಟಕ್ಕೆ ತಕ್ಕ ಪಾಠ ಕಲಿಸಕ್ಕೆ ಯಾರು ಕಲಿಸಿರ್ಲಿಲ್ಲ. ಎಲ್ಲರಿಗೂ ಬೈತಾ ಇದ್ದೆ, ಬಾಯಿ ಬಂದಂಗೆ ಮಾತಾಡ್ತಿದ್ದೆ. ಕೆಟ್ಟ ಕೊಳಕ ಭಾಷೆ ಯಾರು ಬಿಟ್ಟಿಲ್ಲ. ನೀನು ಇಂಥವ್ರಿಗೆ ಪದ ಬಳಸಿಲ್ಲ ಅನ್ನಂಗಿಲ್ಲ, ಇಂಥವ್ರನ್ನ ಬೈದಿಲ್ಲ ಅನ್ನಂಗಿಲ್ಲ. ನಿನ್ನಂತ ಒಬ್ಬ ತುಚ್ಛ ರಾಜಕಾರಣಿ ಒಂದು ಕರ್ನಾಟಕದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂಥ ಒಂದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇರ್ತಕ್ಕಂಥದ್ದೇ ಅಪಮಾನ. ಇಂಥವನಿಗೆ ನಿನ್ನ ಭಾಷೆನಲ್ಲಿ ಪಾಠ ಕಲಿಸ್ಲಿಕ್ಕೆ ನಾಡಪ್ರಭು ಕೆಂಪೇಗೌಡ ಜಯಂತಿ ಬೇಕಾಗಿತ್ತು, ವೀರ ಒಕ್ಕಲಿಗರು ಬೇಕಾಗಿತ್ತು, ಸ್ವಾಭಿಮಾನಿ ಒಕ್ಕಲಿಗರು ಬೇಕಾಗಿತ್ತು, ರೈತಾಪಿ ಕುಟುಂಬದ ಒಕ್ಕಲಿಗರು ಬೇಕಾಗಿತ್ತು. ಒಕ್ಕಲಿಗರು ನಿನಗೆ ಪಾಠ ಕಲಿಸಿದ್ದಾರೆ. ನಿನ್ನ ಹುಚ್ಚಾಟ ಒಕ್ಕಲಿಗರ ಮುಂದೆ ನಡೆಯೋದಿಲ್ಲ. ಇನ್ನೊಮ್ಮೆ ಒಕ್ಕಲಿಗರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ, ಒಕ್ಕಲಿಗ ನಾಯಕರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ, ಕೆಂಪೇಗೌಡರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿನ್ನ ತಲೆನಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡು. ಯಾಕೆ ಅಂತಂದ್ರೆ ಒಕ್ಕಲಿಗರು ಯಾವತ್ತು ಸ್ವಾಭಿಮಾನಕ್ಕೋಸ್ಕರ ಬದುಕೋರು. ಸ್ವಾಭಿಮಾನ ಅಂತ ಬಂದಾಗ ಅವರ ಸಮುದಾಯದ ನಾಯಕರುಗಳು ಅಂತ ನೋಡೋದಿಲ್ಲ. ಈ ನಾಯವಾಗಿ ಸೋಲಿಸಿದ್ದಾರೆ. ಉದಾಹರಣೆಗೆ ಬೆಂಗಳೂರು ಗ್ರಾಮಾಂತರದ MP ಚುನಾವಣೆ ರಿಸಲ್ಟ್. ಸ್ವಾಭಿಮಾನ ಅಂತ ಬಂದಾಗ ಅವ್ರ ಮನೆ ಕುಟುಂಬದವ್ರನ್ನೂ ಸಹ ನೋಡೋದಿಲ್ಲ. ಆ ರೀತಿ ಪಾಠ ಕಲಿಸ್ತಾರೆ. ಇನ್ನು ನೀನ್ ಯಾವ ಲೆಕ್ಕ? ಕೊನೆಗೆ ಜಾತಿ ಅಸ್ತ್ರ ಬಳಸ್ತಾ ಇದೆಯಾ ನೀನು, ಅಷ್ಟೇ ನಿನ್ ಕೈಲಿ ಆಗೋದು. ಜಾತಿ ಅಸ್ತ್ರ ಬಳಸ್ತಾ ಇದೆಯಾ. ಒಕ್ಕಲುತನ ಅಂತಕ್ಕಂಥದ್ದು ಒಂದು ಜಾತಿ ಅಲ್ಲ. ಒಕ್ಕಲುತನ ಅಂತಕ್ಕಂಥದ್ದು ಈ ಮಣ್ಣಿನ ಜೊತೆ ಇರ್ತಕ್ಕಂಥ ನಂಟು, ಈ ಮಣ್ಣಿನ ಜೊತೆ ಇರ್ತಕ್ಕಂಥ ಸಂಬಂಧ. ಅದು ರೈತಾಪಿ ಕುಟುಂಬದ ಒಂದು ಧರ್ಮ. ಒಕ್ಕಲುತನ ಅಂತಕ್ಕಂಥದ್ದೇ ಒಂದು ಧರ್ಮ ನಮ್ದು. ಆ ಒಂದು ಒಕ್ಕಲುತನ, ಒಕ್ಕಲಿಗರು ಸ್ವಾಭಿಮಾನ ಜೊತೆ ಆಟ ಆಡಬೇಕಾದ್ರೆ ನಾಲ್ಗೆ ಮೇಲೆ ಇಡ್ತಾ ಇರಲಿ. ಇನ್ಮೇಲೆ ಸ್ವಾಭಿಮಾನಿ ಒಕ್ಕಲಿಗರ ಹತ್ರ ನಿನ್ನ ಆಟ ನಡೆಯೋದಿಲ್ಲ. ನಾಡಪ್ರಭು ಕೆಂಪೇಗೌಡ ಜಯಂತಿ ದಿವಸನೇ ನಿನಗೆ ಪಾಠ ಕಲಿಸಿದ್ದಾರೆ. ನಮಸ್ಕಾರ.